ಬೇಲ್ ಸಿಕ್ಕ ತಕ್ಷಣ ಪವಿತ್ರ ಗೌಡ ಫುಲ್ ಆಕ್ಟಿವ್ ಆಗಿದ್ದಾರೆ. ಮತ್ತೆ ತಮ್ಮ ಬಿಸ್ನೆಸ್ ಅನ್ನ ಶುರು ಮಾಡೋದಕ್ಕೆ ಪ್ರಿಪರೇಷನ್ ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಫೆಬ್ರವರಿಯಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್ ಮಾಡೋದಕ್ಕೆ ಬೇಕಾದಂತ ತಯಾರಿಗಳನ್ನ ಅವರು ಮಾಡ್ಕೊಳ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಹೊರ ರಾಜ್ಯಗಳಿಗೆ ತೆರಳೋದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಅರ್ಜಿ ಹಾಕೊಂಡಿದ್ರು. ಅದರಂತೆ ಕೋರ್ಟ್ ಅನುಮತಿ ಕೊಡ್ತು. ಸಾಕಷ್ಟು ದೇವಾಲಯಗಳಿಗೆ ವಿಸಿಟ್ ಮಾಡ್ತಾರೆ ಅಂತ ನಿರೀಕ್ಷೆಗಳಿತ್ತು. ಅದರ ಜೊತೆಯಲ್ಲಿ ರೆಡ್ ಕಾರ್ಪೆಟ್ಗೆ ಬೇಕಾದಂತ ಶಾಪಿಂಗ್ ಅನ್ನು ಕೂಡ ಹೊರ ರಾಜ್ಯಗಳಲ್ಲಿ ಪವಿತ್ರ ಗೌಡ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ದೆಹಲಿಯಲ್ಲಿ ಪವಿತ್ರ ಗೌಡ ಭರ್ಜರಿ ಶಾಪಿಂಗ್ ಮಾಡಿದಾರಂತೆ. ಫ್ಯಾಬ್ರಿಕ್ ಮೆಟೀರಿಯಲ್ ಡಿಸೈನ್ ಸೂಟ್ಗಳನ್ನ ಶಾಪಿಂಗ್ ಮಾಡಿದಾರಂತೆ. ಇನ್ನು ಸೋಮವಾರ ದೆಹಲಿಗೆ ಹೋಗಿ ಬಂದಿದ್ದಾರೆ ಪವಿತ್ರ ಗೌಡ. ಇದೆಲ್ಲ ಶಾಪಿಂಗ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ರೆಡ್ ಕಾರ್ಪೆಟ್ ಸ್ಟುಡಿಯೋ ರಿಲಾಂಚ್ ಬಳಿಕ ಟೆಂಪಲ್ ರನ್ ಮಾಡ್ತಾರಂತೆ. ವೈಷ್ಣೋದೇವಿ, ಧರ್ಮಸ್ಥಳ, ತಿರುಪತಿಗೆ ಭೇಟಿ ಕೊಟ್ಟು ದೇವರ ದರ್ಶನ ಆದ್ಮೇಲೆ ಬಿಸ್ನೆಸ್ ಅನ್ನ ರೀಲಾಂಚ್ ಮಾಡೋದಕ್ಕೆ ಪವಿತ್ರ ಗೌಡ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿಗಳಿದೆ. ಈಗ ಅವರು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ರಿಯಾಯಿತಿ ದರದಲ್ಲಿ ಒಂದಿಷ್ಟು ಆಫರ್ಗಳನ್ನ ಕೊಟ್ಟು ಅವರ ಪುತ್ರಿನೇ ಈ ರೆಡ್ ಕಾರ್ಪೆಟ್ ಬಿಸ್ನೆಸ್ ಅನ್ನ ನೋಡ್ಕೊಳ್ತಾ ಇದ್ರು. ಇದೀಗ ನಾನು ಮತ್ತೆ ಈ ಬಿಸ್ನೆಸ್ ಅನ್ನ ಮಾಡ್ತೀನಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಪ್ಡೇಟ್ ಅನ್ನ ಅವ್ರು ಕೊಟ್ಟಿದ್ರು. ರೀಲಾಂಚ್ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ಅಂತ ಹೇಳಿ ಒಂದು ಅಪ್ಡೇಟ್ ಅನ್ನ ಕೊಡೋದ್ರ ಜೊತೆಯಲ್ಲಿ ಅದಕ್ಕೆ ಬೇಕಾದಂಥ ತಯಾರಿಗಳು ಅಂತಂದ್ರೆ ಅದಕ್ಕೆ ಮೆಟೀರಿಯಲ್ಸ್ ಏನು ಬೇಕು, ಫ್ಯಾಬ್ರಿಕ್ಸ್ ಏನು ಬೇಕು, ಅದನ್ನೆಲ್ಲ ಬೇರೆ ರಾಜ್ಯದಲ್ಲಿ ಹೋಗಿ ಅವರು ಶಾಪಿಂಗ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ. ಒಂದ್ಸತಿ ಈಗ ದೇವರ ದರ್ಶನ ಟೆಂಪಲ್ ರನ್ ಎಲ್ಲ ಮುಗಿತಾ ಇದ್ದಂಗೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋನ ರೀಲಾಂಚ್ ಮಾಡ್ತಾರೆ ಅಂತ ಹೇಳಿ ಮಾಹಿತಿಗಳಿದೆ. ಬೇಲ್ ಸಿಕ್ಕ ತಕ್ಷಣ ಪವಿತ್ರ ಗೌಡ ತಮ್ಮ ಬಿಸ್ನೆಸ್ ಅಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಬೇಕಾದಂತ ಎಲ್ಲ ಪ್ರಿಪರೇಷನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ದೆಹಲಿಯಲ್ಲಿ ಪವಿತ್ರ ಗೌಡ ಭರ್ಜರಿಯಾಗಿ ಶಾಪಿಂಗ್ ಅನ್ನ ಮಾಡಿದ್ದಾರೆ. ಹಿಂದೆ ನಾವು ನೋಡಿದ್ರಿ, ಅಂದ್ರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ಮುಂಚಿತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸೆಲೆಬ್ರಿಟೀಸ್ ಅಲ್ಲಿಗೆ ಹೋಗ್ತಾ ಇದ್ರು. ತಮಗೆ ಬೇಕಾದಂತ ಡ್ರೆಸ್ಗಳನ್ನ ಆಕೆಯಿಂದ ಡಿಸೈನ್ ಮಾಡ್ಕೊಂಡು ಬರ್ತಾ ಇದ್ರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಒಂದು ನಿರೀಕ್ಷೆ ಇತ್ತು ತಮ್ಮ ಬಿಸ್ನೆಸ್ ಅಲ್ಲಿ ಪವಿತ್ರ ಗೌಡ ಯಾವಾಗ ಮತ್ತೆ ಬರ್ತಾರೆ ಅಂತ ಹೇಳಿ, ಅದರಂತೆ ಬೇಕಾದಂತ ತಯಾರಿಗಳನ್ನ ಹೆಂಗ್ ನಡೆಸ್ಕೊಳ್ತಾ ಇದ್ದಾರಂತೆ? ಶರ್ಮಿತಾ, ಖಂಡಿತವಾಗ್ಲೂ ಪವಿತ್ರ ಗೌಡ ಅಂದರೆ ಏನೊಂದು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A1 ಆರೋಪಿಯಾದ ಪವಿತ್ರ ಗೌಡ ಈಗಾಗಲೇ ಜೈಲಿನಿಂದ ಬಂದು ಸಾಕಷ್ಟು ಒಂದು ಆ ಕಡೆ ಈ ಕಡೆ ಒಂದು ಜನಗಳನ್ನು ಜೊತೆಗೆ ಮಾತನಾಡಿರ್ತಕ್ಕಂಥದ್ದು, ಜೊತೆಗೆ ರೆಡ್ ಕಾರ್ಪೆಟ್ ಏನು ಅಂಗಡಿ ಇದೆ ಅಂಗಡಿಯನ್ನು ಕೂಡ ಓಪನ್ ಮಾಡೋಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಪವಿತ್ರ ಗೌಡ ಬೆಂಗಳೂರಿಂದ ಡೆಲ್ಲಿಗೆ ತೆರಳಿ ಅಲ್ಲಿ ಸಾಕಷ್ಟು ಒಂದು ಶಾಪಿಂಗನ್ನು ಮಾಡಿರ್ತಕ್ಕಂಥದ್ದು. ರೆಡ್ ಕಾರ್ಪೆಟ್ ಅಂಗಡಿಗೆ ಬೇಕಾದ ವಸ್ತುಗಳನ್ನೆಲ್ಲ ಕೂಡ ಖರೀದಿ ಮಾಡಿ ಬೆಂಗಳೂರಿಗೆ ಆಗಮಿಸಿರ್ತಕ್ಕಂಥದ್ದು. ತದನಂತರ ಇಲ್ಲಿ ರೆಡ್ ಕಾರ್ಪೆಟ್ ಇನ್ನೊಂದು ಕೆಲವು ದಿನಗಳಲ್ಲಿ ಅಂದರೆ 15-20 ದಿನಗಳಲ್ಲಿ ಮತ್ತೆ ಸ್ಟುಡಿಯೋ ರಿಓಪನ್ ಲಾಂಚನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಇದಾದ ನಂತರ ಏನು ಪವಿತ್ರ ಗೌಡ ಏನು A1 ಆರೋಪಿ ಏನಿದ್ದಾರೆ ಆಕೆ ತಿರುಪತಿ ಹಾಗೂ ಧರ್ಮಸ್ಥಳ ಮತ್ತು ಕಾಶಿ ಈ ರೀತಿಯಾಗಿ ಕೂಡ ಓಡಾಡೋಕ್ಕೆ ಸಜ್ಜತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಈ ಅಂಗಡಿಯನ್ನು ಕೂಡ ಓಪನ್ ಮಾಡೋಕ್ಕೆ ರೀಲಾಂಚ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ ಗಣ್ಯರು ಬರುವಂಥ ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತದೆ. ಸದ್ಯಕ್ಕೆ ಪವಿತ್ರ ಗೌಡ ಏನು A1 ಆರೋಪಿ ಇದ್ದಾರೆ ಆಕೆ ಅಂಗಡಿಗೆ ಯಾರೆಲ್ಲ ಬರ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಕಳೆದ ಅಕ್ಟೋಬರಿಂದ ಕ್ಲೋಸ್ ಆಗಿದ್ದಂಥ ಅಂಗಡಿ ಇನ್ವೆಸ್ಟರ್ಸ್ಗಳು ಅಂದರೆ ಈಕೆ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ಕೆಲವರು ಇದ್ದಾರೆ, ಅವರು ಕೂಡ ಇದರಲ್ಲಿ ಕೆಲವರನ್ನ ಕರೆಸ್ತಾರೆ ಅನ್ನೋದು ರೀತಿಯಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಇನ್ನು ಈ ವಿಚಾರವಾಗಿ ಪೊಲೀಸರಿಗೆ ಕೂಡ ಅಂದರೆ ಎಲ್ಲೂ ಕೂಡ ರಾಜ್ಯವನ್ನು ಬಿಟ್ಟು ಬೇರೆ ಬೇರೆ ಕಡೆಗೆ ಎಲ್ಲೂ ಕೂಡ ಹೋಗ್ಬಾರ್ದು ಅನ್ನೋ ಕಟ್ಟುನಿಟ್ಟಿನಲ್ಲಿ ಕೂಡ ಕೋರ್ಟ್ ಆರ್ಡರ್ ಮಾಡಿದ್ರು. ಆದರೆ ಎಲ್ಲೆಲ್ಲಿ ಹೋಗಿ ಇವರು ಶಾಪಿಂಗ್ ಅನ್ನು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಪೊಲೀಸರಿಗೆ ಕೂಡ ಮಾಹಿತಿಯನ್ನು ಈಗಾಗಲೇ ಪವಿತ್ರ ಗೌಡ ನೀಡಿರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.